ಗುಡ್ ಈವ್ನಿಂಗ್ ಎವ್ರಿಬಡಿ. ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ತುಂಬ ಬೇಸರದಲ್ಲಿದ್ದೀನಿ. ಹಾರ್ವಿನ ಕರ್ಕೊಂಡು ನಾನು ಇವು ಡೆಕೆಥ್ಲಾನ್ಗೆ ಬಂದಿದ್ದೆ. ಗೂಗಲಲ್ಲಿ ಹಾಕಿದ ತಕ್ಷಣ ಫಸ್ಟ್ ಕೊಡೋ ಇನ್ಫಾರ್ಮೇಷನ್ ಪೆಟ್ಸ್ ಆರ್ ಅಲೌಡ್, ಪೆಟ್ಸ್ ಆರ್ ಎಂಟರ್ಟೈನ್ ವಿತ್ ಇನ್ ದ ಪ್ರೆಮಿಸಸ್ ಅಂತ ಎಲ್ಲ ಹಾಕಿದ್ದಾರೆ. ಹೋಗ್ತಿದ್ದೀವಿ, ಅಲ್ಲಿ ಬೀದಿ ನಾಯಿಗಳಿಗೆಲ್ಲ ಜಾಗ ಬಿಟ್ಟಿದ್ದಾರೆ. ದಟ್ ಇಸ್ ಐ ಆಮ್ ನಥಿಂಗ್ ಅಗೇನ್ಸ್ಟ್ ಡಾಗ್ಸ್. ಬೀದಿ ಇರಲಿ, ಮನೇಲಿ ಸಾಕೋ ನಾಯಿಗಳಿರಲಿ, ಅದ್ರ ಬಗ್ಗೆ ನನಗೇನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಬೀದಿ ನಾಯಿಗಳನ್ನ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಔಟ್ಸೈಡ್ ದ ಪ್ರೆಮಿಸಸ್. ಬಟ್ ನಮ್ಮನ್ನ ಇವತ್ತು ಇದು ಹೊರಗಡೆನೂ ಎಂಟರ್ಟೈನ್ ಮಾಡಿಲ್ಲ. ಒಂಥರ ತುಂಬ ದುಃಖದ ವಿಷಯ. ಎಂಟರ್ ಆಗೋ ಸೆಕೆಂಡಲ್ಲೇ ತಡೆದ್ಬಿಟ್ಟು ನಮ್ಮನ್ನ ಪೆಟ್ಸ್ ಆರ್ ನಾಟ್ ಅಲೌಡ್ ಅಂತ ನಾನು ಗೂಗಲಲ್ಲಿ ತೋರಿಸಿದ್ದೀನಿ ಅವ್ರಿಗೆ. ದಟ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಪೆಟ್ಸ್ ಆರ್ ಅಲೌಡ್ ಅಂತ ತೋರಿಸ್ತಿದ್ರೆ ರೀಸೆಂಟಾಗಿ ಚೇಂಜಸ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ. ಅಲ್ಲಿ ಹಾರ್ವಿನ್ ಸುಮ್ಮನೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂದರೂ ಸರಿ, ಅಲ್ಲಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಸದ್ಯ ಹಾರ್ವಿಗೆ ಏನಾಗಿಲ್ಲ, ನಾವು ತಡೆದ್ಬಿಟ್ವಿ. ಅಲ್ಲಿ ಯಾರೋ ಸ್ವಲ್ಪ ಒಳ್ಳೆ ಜನ ಬಂದ್ಬಿಟ್ಟು ಸಖತ್ ಹೆಲ್ಪ್ ಮಾಡಿದ್ದಾರೆ. ಡೆಕೆಥ್ಲಾನ್ ಆಚೆ ಕಡೆ ಕೂತಿದ್ದೀನಿ ಸದ್ಯಕ್ಕೆ, ನೀವು ಕಾಣಿಸ್ತಾ ಇರ್ಬೋದು. ಅದೇ ಡೆಕೆಥ್ಲಾನ್. ಇಟ್ಸ್ ವೆರಿ ವೆರಿ ಹೇಳಬೇಕಂದ್ರೆ ಇರ್ರೆಸ್ಪಾನ್ಸಿಬಿಲಿಟಿ ಅಂತಲೇ ಹೇಳ್ಬೋದು. ಅವ್ರ ಪಾಲಿಸಿ, ಅವ್ರ ಪ್ರೊಸೀಜರ್ಸ್ನ ಅವರೇ ಅಪ್ಗ್ರೇಡ್ ಮಾಡಿಲ್ಲ ಅಂದರೆ ನಮ್ಮಂಥ ಪೆಟ್ ಫ್ರೆಂಡ್ಲಿ ಪೀಪಲ್ ನಾವೇನೋ ತೊಗೋಬೇಕಂತ ಬರ್ತೀವಿ. ನಾಯಿ ಆಕ್ಸೆಸರೀಸ್ ತೆಗೆದುಬಿಟ್ಟಿದ್ದೀನಿ ಅಂತ ಇದ್ದಾರೆ. ಐ ವಾಂಟ್ ಟು ಪಿಕಪ್ ಅ ಟೆಂಟ್ ಫಾರ್ ಮೈ ಸೆಲ್ಫ್ ಆ್ಯಂಡ್ ಫಾರ್ ಹಾರ್ವಿ, ಯಾವತ್ತಾದ್ರೂ ಯೂಸ್ ಆಗ್ಬೋದು ಅಂತ. ಬಟ್ ಇಟ್ ಇಸ್ ವೆರಿ ಎಂಬ್ಯಾರಸಿಂಗ್ ಇನ್ ಫ್ರಂಟ್ ಆಫ್ ಪಬ್ಲಿಕ್. ಇಫ್ ದಿಸ್ ಇಸ್ ಫಾರ್ ಡೆಕೆಥ್ಲಾನ್. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಜನರಿಗೆ ತಿಳಿಸ್ಬೇಕಂತ ಇದ್ರೆ ಫಸ್ಟ್ ದೊಡ್ಡ ಮಕ್ಕಳ ಫಸ್ಟ್ ಬೇಗ ತಿಳಿಸ್ಬಿಡ್ರಿ. ಗೂಗಲಲ್ಲಿ ಹಾಕಿದ ತಕ್ಷಣ ಪೆಟ್ ಫ್ರೆಂಡ್ಲಿ ಫಸ್ಟ್ ಪೆಟ್ ಫ್ರೆಂಡ್ಲಿ ಅಂತ ಇತ್ತು. ಇವಾಗ ಇಲ್ಲಿ ಬಂದು ನೋಡಿದ್ರೆ ಪೆಟ್ ಫ್ರೆಂಡ್ಲಿ ಅಲ್ಲ. ಐ ವೇಸ್ಟೆಡ್ ಮೈ ಫ್ಯೂಲ್, ಐ ವೇಸ್ಟೆಡ್ ಮೈ ಎನರ್ಜಿ. ಐ ವಾಸ್ ಎಂಬ್ಯಾರಸ್ಡ್ ಇನ್ ಫ್ರಂಟ್ ಆಫ್ ಲಾಟ್ ಆಫ್ ಪೀಪಲ್. ಇಟ್ಸ್ ವೆರಿ disrespectful. I don't care which part of the world your origin starts from, but it's very, very embarrassing. And from my India, I give a thumbs down for Decathlon. You might have some good products, but I don't think your customer service is up to the mark. Educational purpose, I just want to let you everybody know that Decathlon does not entertain any kind of pets. They've removed all their pet programs. They've removed anything pertaining to dog shelter or anything as such. There's nothing available for pets. So if you guys want to waste your energy and come here all the way getting your pets thinking that they're going to entertain you as mentioned in Google, I would recommend you to not come here and waste your time and energy. If you've had similar experience in Decathlon or any such places that have mentioned pet friendly, because I am a pet parent and this was very, very disrespectful. If you like the videos, please do like, share, subscribe. Please do mention @Decathlon if you guys have to tell them something. You take care guys. Love you as usual. Bye bye.